8 ते 10 जून दरम्यान होणाऱ्या दिव्यांग व्यक्तींसाठीच्या थ्रोबॉल पॅरा ऑलिम्पिकमध्ये बेळगावातील 7 जणांची निवड झाल्याचे महांतेश होंगल यांनी सांगितले. शासनाकडून आर्थिक मदत नाही. अपंग लोक खूप हुशार असतात. आम्हाला दया नको आहे. आम्हाला संधी हवी. ही बाब आम्ही जिल्हा प्रशासन आणि महिला व बालकल्याण मंत्री लक्ष्मी हेब्बाळकर यांच्या निदर्शनास आणून दिली आहे. तुम्ही आम्हाला आर्थिक मदत केल्यास आम्ही देशाला वैभव प्राप्त करून देऊ, असे महांतेश होंगल यांनी शनिवारी पत्रकार परिषदेत सांगितले. जुलै 8ರಿಂದ 3 ದಿವಸ ಟೂರ್ನಮೆಂಟ್ ಈಗ ನಾವು ನಮ್ಮದು ಪ್ಯಾರಾ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಇದೆ, ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ. ಬಟ್ ನಾವು ವ್ಯವಸ್ಥೆ ಮಾಡ್ತಾರೆ ಅಂತಂದರೆ ನಾವು ಅವರಿಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಡಿ ಸಿ ಅವ್ರಿಗೆ ವಿಡಿಯೋ ಮಾಡಿದ್ದೀವಿ ಸರ್. ಕ್ರೀಡಾ ಇಲಾಖೆದು ಅವರು ನಮಗೆ ಸಪೋರ್ಟಿಂಗ್ ಮಾಡ್ತಾರೆ. ಬಟ್ ಯಾವುದೇ ಆರ್ಥಿಕವಾಗಿ ಅಂದ್ರೆ ದುಡ್ಡು ನಿಮಗೆ ಬೇಕಾಗುತ್ತೆ. ಅದು ನಮಗೆ ಓನ್ಲಿ ಫ್ಲೈಟ್ ಚಾರ್ಜಸ್ ಡಿಸ್ಟ್ರಿಕ್ಟ್ ಮೀಟಿಂಗ್ ಇದೆ ಸರ್. ಅಸೋಸಿಯೇಷನ್ ಕೊಟ್ಟಿದ್ದಾರೆ ಸರ್. ಮಾಡ್ತೀವಿ ಅಲ್ಲ, ಈ ಫ್ಲೈಟ್ ಚಾರ್ಜ್ ಅವ್ರು ಮಾಡ್ತಾರೆ ನಿಮ್ಮ ಫೆಡರೇಷನ್? ಇಲ್ಲ ಸರ್, ನಮ್ದೆಲ್ಲ ಪ್ಯಾರಾ ಇದು ಇದೇನಿದೆ ಸರ್. ಪ್ಯಾರಾ ನಮ್ಮ ಏನು ಸ್ಪೋರ್ಟ್ಸ್ ಇದೆ ಸರ್. ನಿಮಗೆ ವಿಕಲಚೇತನಿಗೆ ಯಾವುದೇ ವಿಧದ ಆರ್ಥಿಕವಾದಂಥ ಯಾವುದೇ ಇದು ಮಾಡಲ್ಲ ಸರ್. ಈಗ ನಾವು ಸಂಘ ಸಂಸ್ಥೆಗಳು ಅಥವಾ ಈಗ ನಮ್ಮ ಕಂಪ್ನಿಗಳು CSR ಫಂಡ್ ನಾವು ಇದು ಮಾಡ್ಕೊಂಡು ನಾವೇ ಇದು ಮಾಡ್ಕೊಂಡು ಹೋಗ್ಬೇಕು ಸರ್. ಈಗ ಅಕಸ್ಮಾತ್ ನಿಮಗೆ ದುಡ್ಡು ಹೊಂದಾಣಿಕೆ ಮಾಡೋಕೆ ಆಗಲಿಲ್ಲ, ನಾವು ಏನೋ ಸಾಲ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಮ್ಮ ಅಕಸ್ಮಾತ್ ಹೋಗೋಕ್ಕೂ ಆಗಲ್ಲ ಆಗಲ್ಲ ಅಂದ್ರೆ ಹೋಗಲ್ಲ ಏನು ಮಾಡಕ್ಕೆ ಬರಲ್ಲ. ಹೆಂಗಾರ ಮಾಡಿ ಹೋಗ್ಲೇಬೇಕು. ಯಾಕಂದ್ರೆ ನಮ್ದು ಏನು ಸರ್, ಪ್ಯಾರಾ ಒಲಿಂಪಿಕ್ ಆಡಲೇಬೇಕು ಅನ್ನೋ ಒಂದು ನಂಬಲ್ಲ ಸರ್. ದೇಶಕ್ಕೆ ನೀವು ದೇಶವನ್ನು ಸರ್, ಈಗ ಆಲ್ರೆಡಿ ಬಾಸ್ಕೆಟ್ಬಾಲ್ ಒಳಗೆ ನ್ಯಾಷನಲ್ ಲೇಡೀಸ್ ಟೀಮ್ ಫಸ್ಟ್ ಟೈಮ್ ಇದು ನಮ್ಮ ಕರ್ನಾಟಕ ಸೆಕೆಂಡ್ ಪ್ಲೇಸ್ ಬಂದಿದೆ. ಭೇಟಿಗೆ ಸರ್, ಭೇಟಿ ಅವ್ರಿಗೂ ಭೇಟಿ, ಎಲ್ಲರೂ ಡಿ ಸಿ ಅವರು ಭೇಟಿಗೆ, ಉಸ್ತುವಾರಿ ಸಚಿವರು ಭೇಟಿಗೆ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಭೇಟಿಗೆ ಆಯ್ತಪ್ಪ ನೋಡೋಣ. ಎಲ್ಲ ಕಡೆ ಆಶ್ವಾಸನೆ ಸಿಗ್ತಾ ಇದೆ ಸರ್. ವಿಕಲಚೇತನ ಸೂರಜ್ ದಾಮ್ನೇಕರ್ ಅಂತ ಬೆಳಗಾವಿ ಜಿಲ್ಲಾ ಕ್ರೀಡಾ ಸಂಘದ ಸೆಕ್ರೆಟರಿ ಅವರು ಮಾತಾಡ್ತಾ ಇದ್ರು. ಇಲ್ಲಿ ಬೆಳಗಾವಿ ಜಿಲ್ಲೆಯಿಂದ ನಾವು ಒಂದು ಯುವ ಜಿಲ್ಲಾ ನಾವು ಇಂಟರ್ನ್ಯಾಷನಲ್ ಥ್ರೋಬಾಲ್ ಪ್ಯಾರಾ ಥ್ರೋಬಾಲ್ನಲ್ಲಿ ಒಂದು ಭಾಗವಹಿಸ್ತಾ ಇದ್ದೀವಿ ಶ್ರೀಲಂಕಾ ಕೊಲಂಬೋ ನಗರದಲ್ಲಿ. ಏನಿದೆ ಅಂದರೆ ವಿಕಲಚೇತನಿಗೆ ಒಂದು ಅನುಕಂಪ ಬೇಡ ಅಂತೇಳಿ ನಾನು ಅನ್ಕೋತೀನಿ. ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ವಿಕಲಚೇತನಿಗೆ ಅನುಕಂಪದಿಂದ ನೋಡೋಕ್ಕಿಂತ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಇನ್ನೂ ಮುಂದುವರಿತಾರೆ. ನಾರ್ಮಲ್ ಯಾವ ಥರ ಕ್ರೀಡಾಪಟುಗಳಿಗೆ ಯಾವ ಥರ ಅವರಿಗೆ ಪ್ರೋತ್ಸಾಹನ ಅಥವಾ ಅವರಿಗೆ ಯಾವ ಥರ ಗೌರವ ಕೊಡ್ತಾ ಇದ್ದಾರೆ, ಅದೇ ರೀತಿಯಾದಂಥ ವಿಕಲಚೇತನಿಗೂ ಒಂದು ಅವಕಾಶವನ್ನು ಕೊಡಬೇಕು, ಅವರಿಗೆ ಗೌರವವನ್ನು ಕೊಡಬೇಕು. ಯಾವುದೇ ಒಂದು ಸ್ಪೋರ್ಟ್ಸ್ ಆಗಲಿ ಒಂದು ದೇಶದ ಒಂದು ರಾಜ್ಯ ಜಿಲ್ಲೆ ಈ ಒಂದು ದೃಷ್ಟಿಕೋನದಿಂದ ಪ್ರತಿನಿಧಿಸ್ತಾ ಇದ್ದಾರೆ. ಯಾವುದೋ ಒಂದು ಸ್ಪೋರ್ಟ್ಸ್ ಮ್ಯಾನ್ ತನ್ನ ವೈಯಕ್ತಿಕ ದೃಷ್ಟಿಯಿಂದ ಬೇರೆ ಇರ್ಬೋದು, ಬಟ್ ಮತ್ತೆ ಬರುವುದು ತಮ್ಮ ರಾಜ್ಯ ತಮ್ಮ ದೇಶ ಈ ಒಂದು ಈ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಒಂದು ಯಾವುದೇ ಒಂದು ಕೀರ್ತಿ ತೊಗೊಂಬರಬೇಕು, ಒಂದು ಉನ್ನತ ಸ್ಥಾನದಲ್ಲಿ ನಮ್ಮ ರಾಜ್ಯ ದೇಶ ಬೆಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾವುದೇ ಒಂದು ಸ್ಪೋರ್ಟ್ಸ್ ಮ್ಯಾನ್ ಒಂದು ಆಸೆ ಇರ್ತದೆ. ಅದೇ ದೃಷ್ಟಿಯಿಂದ ನಮ್ಮ ವಿಕಲಚೇತನರು ಕೂಡ ಒಂದು ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸ್ತಿದ್ದಾರೆ. ಒಂದು ವಿಕಲಚೇತನ ನಮ್ಮ ಬೆಳಗಾವಿ ಜಿಲ್ಲಾ ವಿಕಲಚೇತನ ಕ್ರೀಡಾ ಸಂಘದಿಂದ 2016ರಿಂದ ಒಟ್ಟು ಒಂದು 8 ವರ್ಷಗಳ ಕಾಲ ಸತತ ಪ್ರಯತ್ನ, ತರಬೇತಿ ಕ್ಯಾಂಪ್ಗಳಾಗಲಿ, ಒಂದು ಸಿಂಪಲ್ ಮ್ಯಾಚ್ಗಳನ್ನು ಆಡಿಸಿ ಒಂದು ಉನ್ನತ ಮಟ್ಟದಲ್ಲಿ ಒಂದು ಕ್ರೀಡೆ ಒಂದು ಬೆಳೆಸ್ತಾ ಇದ್ದೇವೆ. ಇದಕ್ಕೋಸ್ಕರ ನಾವು ಇದೊಂದು ಹೆಮ್ಮೆಯ ವಿಷಯ ಎಂದರೆ ಕರ್ನಾಟಕ ರಾಜ್ಯದಿಂದ 7 ಜನ ಕ್ರೀಡಾಪಟುಗಳು ಮತ್ತು ಬೆಳಗಾವಿ ಜಿಲ್ಲೆಯಿಂದಲೂ ಸೆಲೆಕ್ಷನ್ ಆಗಿದ್ದಾರೆ ಅಂದರೆ ಅದೊಂದು ಹೆಮ್ಮೆಯ ವಿಷಯ ಅಂತ ನಾನು ತಿಳ್ಕೊಳ್ತೀನಿ. ಅದಕ್ಕೋಸ್ಕರ ಇವರಿಗೆ ಅನುಕಂಪದಿಂದ ನೋಡೋದಕ್ಕಿಂತ ಅವಕಾಶ ಕೊಡಬೇಕು, ಸಹಾಯವನ್ನು ಒದಗಿಸಬೇಕಂತೇಳಿ ನಾನು ಮನವಿ ಮಾಡಿಕೊಡ್ತೀನಿ. ಎಲ್ಲ ಮಾಧ್ಯಮ ಮಿತ್ರರ ಜೊತೆಯಿಂದ ನಮ್ಮ ಯಾರಾದರೂ ನಮ್ಮ ಈ ಭಾಗದ ಕಂಪನಿಗಳಾಗಿರಲಿ ಹಾಗೂ ಶಾಸಕರುಗಳಾಗಿರಲಿ ಯಾವುದೇ ಒಂದು ದಾನಿಗಳಿಂದ ನಮಗೆ ಸಹಾಯ ಸಹಕಾರ ಬೇಕು. ನಮಗೆ ಹೋಗಿ ಬರಲಿಕ್ಕೆ ತುಂಬ ಖರ್ಚಾಗ್ತಾ ಇದೆ. ಪ್ಲೇಟ್ ಚಾರ್ಜ್ ನಮಗೆ ಹೋಗೋದು ಬರೋದು ಚಾರ್ಜಸ್ ಅಂದರೆ ನಾವು ಭರಿಸ್ತಾ ಇದ್ದೇವೆ. ಯಾಕಂದರೆ ಫೆಡರೇಷನ್ ಅವರು ಈಗೀಗ ಫೆಡರೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರ ಕಡೆನೂ ಅಮೌಂಟ್ ಇಲ್ಲ. ಹಾಗಾಗಿ ನಾವು ಸ್ವಂತ
ದುಡ್ಡಿನಿಂದ ಹೋಗಿ ಒಂದು ಸಾಧನೆ ಮಾಡಬೇಕಂತ ಹೊಂಟಿದ್ದೇವೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಾಯ ಸಹಕಾರ नಮಗೆ ಬೇಕಂತ ಹೇಳಿ ನಾನು ಮನವಿ ಮಾಡ್ತೇನೆ. यावेळी अपंग म्हणून दया दाखवून मदत करू नका, बेळगावचे नाव पुढे आणण्याचे काम आम्ही करू, असे सूरज धामणेकर म्हणाले. विनोद कोलकार, KMM मराठी, बेळगाव.